ದೊಡ್ಡೇನಹಳ್ಳಿ ಸರ್ವೆ ನಂಬರ್ 76 ಗುಂಡಪ್ಪನಿಗೆ ಇದು ಜಮೀನು ಮಂಜೂರಾಗಿರ್ತೈತೆ. ಅದಾದ ನಂತರ ನಮ್ಮ ಅಜ್ಜಿ ಇವ್ರಿಗೆ ಎಲ್ಲ ಭೌತಿಕತೆ ಆಗಿರ್ತೈತೆ. ಆಗಿನಿಂದಲೂ ನಾವು ಇಲ್ಲಿ ಪೊಸಿಷನಲ್ಲಿ ನಾವೇ ಅನುಭವಿಸಲು ಇರ್ತೀವಿ. ಬೇರೆ ಜನಾಂಗದವ್ರು ಬಂದು ಇಲ್ಲಿ ನಮಗೆ ಯಾವಾಗಲೂ ಕಿರುಕುಳ ಕೊಡ್ತಾನೆ ಇದ್ದಾರೆ. ಸುಮಾರು ಒಂದು 20-25 ವರ್ಷಗಳಿಂದ ಈ ಥರ ನಾವು ಬಂದಾಗೆಲ್ಲ ಎಲ್ಲನೂ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ಹೊಡೆಯೋದು ಈ ಥರ ಮಾಡಿದಾಗೆಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟೇ ತಗೊಳೋದಿಲ್ಲ. ನಮ್ಮ ನಂಜನಗೂಡಲ್ಲಾಗಲಿ ಹೊಸಕೋಟೆಲಾಗಲಿ ಇದರಿಂದ ನಾವು ಸರ್ವೆ ಮಾಡೋಕ್ಕೆ ಬಂದು ಕರೆಸಿದಾಗ ಅದೆಲ್ಲ ಅಡ್ವಾನ್ಸ್ಗೆ ಹಾಕ್ಕೊಂಡು ನಿನ್ನೆ ಎಲ್ಲ ಗಲಾಟೆ ಮಾಡಿದ್ದಾರೆ. ಇಲ್ಲಿ ಸರ್ವೆ ಮಾಡಬಾರ್ದು, ನಿಲ್ಲಿಸಬೇಕು ಅಂತೇಳ್ಬಿಟ್ಟು ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ದೊಡ್ಡೇನಹಳ್ಳಿಯಲ್ಲಿ ಅದು ನಾವು ಒಂದು 6 ಮನೆ ಇರ್ತೀವಿ ಅಷ್ಟೇ. ನಮ್ಮ ಮೇಲೆ ಬೇರೆ ಜನಾಂಗದವ್ರು ಬಂದು ಯಾವಾಗಲೂ ದೌರ್ಜನ್ಯ ಮಾಡ್ತಾನೇ ಇದ್ದಾರೆ. ಇದರಿಂದ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ದಯವಿಟ್ಟು ನಮಗೆ ಇದರಿಂದ ನಮ್ಗೆ ನ್ಯಾಯ ಬೇಕಾಗಿ ನಾವು ನ್ಯಾಯಸ್ಥಲ್ಲಿ ಕೇಳ್ಕೊತಾ ಇದ್ದೀವಿ. ಅದರಿಂದ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ನಮ್ಮ ಹತ್ರ ನಾವು ಬಂದು ನಮ್ಮ ಜಾಗದಲ್ಲಿ ಬಂದು ಪರಿಶೀಲನೆ ಮಾಡಿ ದಾಖಲೆಗಳನ್ನ ನಮ್ಗೆ ನ್ಯಾಯ ಕೊಡಬೇಕಾಗಿ ಅಧಿಕಾರಿಗಳ ಹತ್ರ ಕೇಳ್ಕೊತಾ ಇದ್ದೀವಿ. ರಾಜಕೀಯ ಮತ್ತು ಭೂಗಳರ ಮಾತುಗಳನ್ನ ಕೇಳ್ತೀರ ದಲಿತರ ಪರವಾಗಿ ಅಧಿಕಾರಿಗಳು ಅವರ ದಾಖಲೆಗಳನ್ನ ಪರಿಶೀಲಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಮ್ಮದೇ ಜಾಗ, ನಮ್ಮ ಮಾವನವರು ಇದು ಜಮೀನು, ಇದು ನಮ್ಮನ್ನ ಇಲ್ಲಿಗೆ ಬರೋಕೆ ಹೇಳಲ್ಲ, ಮಕ್ಕಳು ಹೊಡಿತಾರೆ.